ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಐತಿಹಾಸಿಕ ಗುಡಿಕೋಟೆ ಗ್ರಾಮದಲ್ಲಿದ್ದೀವಿ. ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡಿಕೋಟೆ ಹೋಬಳಿದು. ಇದು ಕೂಡ್ಲಿಗಿಂದ 28 ಕಿಲೋಮೀಟರ್ ಮತ್ತೆ ಈ ಕಡೆ ಬಳ್ಳಾರಿಯಿಂದ ಒಂದು 58 ಕಿಲೋಮೀಟರ್ ದೂರದಲ್ಲಿ ಗುಡಿಕೋಟೆ ಗ್ರಾಮ. ಇದು ಬಂದ್ಬಿಟ್ಟು ಒನಕೆ ಓಬವ್ವ ಅವನ ತವರೂರು ಹಾಗೂ ಮದಕರಿ ನಾಯಕನಿಗೆ ಹೆಣ್ಣು ಕೊಟ್ಟಂತ ಅವರ ಅತ್ತೆ ಮಾವನ ಒಂದು ಊರು ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ಕೋಟೆ ಮತ್ತು ಹಲವಾರು ದೇವಸ್ಥಾನಗಳನ್ನು ಕೂಡ ಈ ಗ್ರಾಮದಲ್ಲಿ ನಾವು ನೋಡ್ಬೋದು. ಅಂತಹ ಒಂದು ಸ್ಥಳಗಳನ್ನ ತೋರಿಸ್ಲಿಕ್ಕೆ ನಾನು ಇವತ್ತು ಪ್ರಯತ್ನ ಮಾಡ್ತಿದ್ದೀನಿ. ಬನ್ನಿ ಹೋಗೋಣ. ಸರ್, ಇದು ದೇವಸ್ಥಾನ ಸರ್? ಸರ್, ಇದು ದೇವಸ್ಥಾನ ಸರ್. ಇದು ಮಲಿಯಮ್ಮ ದೇವಸ್ಥಾನ ಅಂತಂದೇಳಿ ಇದು ವಿಜಯನಗರ ಆಳ್ವಿಕೆದಲ್ಲೇ ಊರಕ್ಕೆ ಹಿಂದಕ್ಕೆ ಪ್ರತಿಯೊಂದಕ್ಕೆ ಇದೇನಿದ್ದು ಈ ಊರು ಹುಟ್ಟೋದಕ್ಕಿಂತ ಮುಂಚೆಗೆನೆ ಐತಿ ಸರ್ ಇದು ಮಲಿಯಮ್ಮ ದೇವಸ್ಥಾನ. ಈ ಮಲಿಯಮ್ಮ ದೇವಸ್ಥಾನಕ್ಕೆ ನಾವ್ ಇವಾಗ ಯಾವಾಗ ಮಂದಿಯವ್ರಿಗೆ ಹೋಗ ನಡ್ರಪ್ಪ ಅಂತಂತಾರಲ್ಲ, ಹಂಗೆ ಪಾಳ್ಯಗಾರರಿಗೆ ಮಂದಿಯವ್ರ ಇದ್ದಂಗೆ ಗ್ರಾಮ ದೇವತೆ ಅವ್ರಿಗೆ. ಯಾಕಂದ್ರೆ ವಿಜಯನಗರ ಆಳ್ವಿಕೆದಲ್ಲಿ ಅವ್ರು ಎಲ್ಲಿಗನ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಇದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಇದಕ್ಕೆಲ್ಲ ಇದೇನು ಮಾಡಿ ದೇವಸ್ಥಾನಕ್ಕೆ ಅವ್ರ ಮಂದಿಯವ್ರಿಗೆಲ್ಲ ಪೂಜೆ ಮಾಡಿ ಎಲ್ಲ ಇದೆ ನೀನೇ ತಾಯಿ ಅಂತಂದೇಳಿ ಅವ್ರು ಯುದ್ಧಕ್ಕೆ ಹೊರಡ್ತಾ ಇದ್ರು ಸರ್. ಹೊರಗೆ ಕೇಳ್ಕೊಂಡು ಹೋಗ್ತಾ ಇದ್ರು. ಹೌದು, ಹೊರಗೆ ಕೇಳ್ಕೊಂಡು ಹೋಗ್ತಾ ಇದ್ರು. ಅಪ್ಪಣೆ ಇಲ್ದಂಗೆ ಏನು ಮಾಡ್ತಾ ಇದ್ರು ಸರ್. ಇದಕ್ಕೆ ನಾವು ಸರ್ ಮೇಲ್ಗಡೆ ಏನು ಕಾಣ್ತಿದೆ ಸರ್? ಎಲ್ಲ ವಾಚಿಂಗ್ ಟವರ್ ಅದು? ಹೌದು ಸರ್, ವಾಚಿಂಗ್ ಟವರ್ ಸರ್. ಜರ್ಮೇಲಲ್ಲಿ ಸಹ ಇನ್ನು ಇಲ್ಲಿ ಮಾಡ್ಕೊಂಡು ಬಂದಾಗ ಅಲ್ಲಿ ಅವ್ರಿಗೆ ನಿರ್ಮಾಣಕ್ಕೋಸ್ಕರ ಅದು ಆ ಕೋಟೆನ ಇದು ಮಾಡಿದ್ರು ಸರ್. ಇಲ್ಲಿ ಮದಕರಿ ನಾಯಕ, ಚಿತ್ರದುರ್ಗ ಮದಕರಿ ನಾಯಕ ಇಲ್ಲಿ ಹೆಣ್ಣು ಕೊಡೋದ ಕಾರಣ, ವಿವಾಹ ಕಾರಣ ಜರ್ಮೇಲಲ್ಲಿ ಮದುವೆ ಆಗಿ ಇಲ್ಲಿ ಗುಡಕೋಟೆಯಲ್ಲಿ ಒಂದು ಸೈನ್ಯ ಮಾಡಿದ್ರು. ಇಲ್ಲಿ ಗುಡಕೋಟೆ ಯಾರು ಪಾಳ್ಯಗಾರರು ಆನೆಗೊಂದಿಲಿ ಸಹ 6 ಜನ ಅಂತಂಬುದ್ರು. ನನಗ್ ಗೊತ್ತಿರ್ತಕ್ಕಂಥ ವಿಶೇಷ 6 ಜನ ಅಂತಂಗಳು ಅವ್ರು ಬಂದು ಇಲ್ಲಿ ಸೈನ್ಯ ಕಟ್ಟಿ ಹೈದರಾಬಾದ್ ನಿಜಾಮ ಆ ನಿಜಾಮ ಇಲ್ಲಿ ಇದೇನಾದಾಗ ಅವ್ರನ್ನ ಒದ್ದು ಇದೇನಕ್ಕ ಈ ಸಣ್ಣ ಸೈನ್ಯ ಈ ಗುಡಿಕೋಟೆ ಪಾಳಗಾರರು ಹೈದರಾಬಾದ್ ನಿಜಾಮರನ್ನ ಒದ್ದೋಡಿಸ್ತಾರೆ. ಹೌದೌದು ಸರ್. ಅದಕ್ಕೋಸ್ಕರ ಮದಕರಿ ನಾಯಕಿಗೆ ಇದು ಇಲ್ಲದ ಅಲ್ಲಿ ಕಿವಿಗ್ ಬಿತ್ತು. ಅಲ್ಲಿ ಕಿವಿಗ್ ಬಿದ್ದಾಗ ನಾನ್ ಯಾಕೆ ಆ ಸೈನ್ಯ ಇದನ್ನ ತರಬಾರ್ದು ಅಂದ್ರೆ ಸೇಫ್ಟಿಗೋಸ್ಕರ ಆ ಸೈನ್ಯ ನಾನ್ ಯಾಕೆ ಕಟ್ಟಬಾರ್ದು, ನಾನು ಕಟ್ಟಬೇಕ ಅನ್ನೋ ಉದ್ದೇಶ ಅವರು ಒಂದೇ ಮೈಂಡ್ ಸೆಟ್ ಯಾರಿಗೆ ಮದಕರಿ ನಾಯಕನಿಗೆ. ಅಲ್ಲೆಲ್ಲ ಸಹ ಇಲ್ಲಿ ಕೃಷ್ಣವರ್ಮ ಮಹಾರಾಜರ ಪಾಳ್ಯಗಾರರ ಮನೆಯಲ್ಲಿ ವಿವಾಹವಾದ ಅಂದ್ರೆ ಮದುವೆ ಆಗಿ ಇಲ್ಲೆಲ್ಲಿ ಸಹ ಸೈನ್ಯ ಕಟ್ಟಿದಾಗ ಅವಾಗ ಅವ್ರಿಗೊಂದು ಸ್ಥಾನ ಸಿಕ್ತು. ಹೈದರಾಲಿನ ಒದ್ದೋಡ್ಸ್ಬೇಕ ಸೈನ್ಯನ ಇದೇನಾದಾಗ ಇಲ್ಲೇ ಸೈನ್ಯನ ಅಲ್ಲಿಗೆ ಇದೇನ್ ಮಾಡಿದ್ರಿ ಸರ್. ಅವಾಗ ಒಣಕೆ ಒಬ್ಬನ ಅವ್ರಿಂದ ಮುಂದೆ ಇವ್ರು ವಿವಾಹದ ಮುಂದೆ ಹೋದಾಗ ಕಾಳೆ ಮಲ್ಲಯ್ಯ ಮುದ್ದಪ್ಪ ನಾಯಕ ಕಾಳೆ ಊದ್ಕೊಂಡು ಹೋಗ್ತಾರೆ ಮುಂದೆ, ಇವ್ರ ಹಿಂದ್ಗಡೆ ಗಂಡ ಹೆಂಡತಿ ಮದಕರಿ ನಾಯಕರ ಹೆಂಡತಿ. ಅವಾಗ ಅಲ್ಲಿ ಸೈನ್ಯ ಕಟ್ಟಿತ್ತು. ಇಲ್ಲೇ ಸೈನ್ಯನ ಅಲ್ಲಿ ನಾವ್ ಹೇಳೋ ಪ್ರಕಾರ ಒನಕೆ ಓಬವ್ವ ತವರೂರು ಇದೆ, ಗುಡಿಕೋಟೆ ತವರೂರು. ಇವರು ಇಲ್ಲಿ ಒಂದು ಕಹಳೆ ಊದ್ತಕ್ಕಂತ ಕೆಲಸ ಮಾಡ್ತಾ ಇರ್ತಾರೆ. ಈ ನಮ್ಮ ರಾಣಿ ಯಾವಾಗ ಮದುವೆ ಆಗಿ ಹೋಗ್ತಾರೋ ಚಿತ್ರದುರ್ಗಕ್ಕೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆಗಿ ಆ ನಂತರ ದಿನಗಳಲ್ಲಿ ಒನಕೆ ಓಬವ್ವನಿಗೂ ಅಲ್ಲೇ ಮದುವೆ ಆಗುತ್ತೆ. ಹೌದೌದು ಸರ್. ನಮ್ಮ ಇದು ದೊಡ್ಡಸಿದ್ದನಹಳ್ಳಿಯಲ್ಲಿ ಮದ್ದವನಮಯ್ಯ ಅಂತ ಅವರಿಗೆ ಮದುವೆ ಮಾಡ್ಕೊಡುದು ಇವ್ರು ಮಾಡ್ತಾರೆ. ಹಂಗಂದ್ರೆ ಮದಕರಿ ನಾಯಕನೇ ಮದುವೆ ಮಾಡ್ತಾನೆ. ಆ ನಂತರ ದಿನಗಳಲ್ಲಿ ಒನಕೆ ಓಬವ್ವ ಅಲ್ಲಿ ಸಾಹಸ ಮಾಡೋದು. ಅಂದ್ರೆ ಫಸ್ಟ್ ಮೂಲ ಇಲ್ಲೇ ಸರ್. ಒನಕೆ ಓಬವ್ವ ಮೂಲ ಇಲ್ಲಿ, ಸ್ಥಳೀನೇ ಇಲ್ಲಿ ಫಸ್ಟ್ ಬುನಾದಿನೇ. ಅಂದ್ರೆ ಮದಕರಿ ನಾಯಕ ಇಲ್ಲೇ ಮದುವೆ ಆಗಿ ಮತ್ತೆ ಜರ್ಮಲಿಯನ್ನೇ ಮದುವೆ ಆಗಿದೆ ಅಂತ ಹೇಳಿದ್ರೆ ಸರ್. ಜರ್ಮಲಲ್ಲಿ ಮದುವೆ ಆದಾಗ ಇಲ್ಲಿ ಅಲ್ಲಿ ಆದ ನಂತರ ಇಲ್ಲಿ ಸೈನ್ಯ ಕಟ್ಟಬೇಕಲ್ಲ. ಈ ಸೈನ್ಯ ಯಾವಾಗ ಒದ್ದು ಓಡಿಸಿದಾಗ ಹೈದರಾಬಾದ್ ನಿಜಾಮನ್ನ, ಅವಾಗ ಮದಕರಿ ನಾಯಕನ ಈ ಸೈನ್ಯಕ್ಕೆ ಇದು ಮಾಡಿದ್ರು. ನಾನ್ ಯಾಕೆ ಆ ಸೈನ್ಯ ನಾನು ಇಲ್ಲಿಗೆ ತರಬಾರ್ದು, ಆ ಸೈನ್ಯ ನಾನ್ ಯಾಕೆ ಕಟ್ಟಬಾರ್ದು. ಅಷ್ಟು ಸಣ್ಣ ಸೈನ್ಯನೇ ಇಷ್ಟೆಲ್ಲ ಒದ್ದಾಡಿ ಅಷ್ಟು ದೊಡ್ಡ ಸೈನ್ಯನೇ ಹೋರಾಡಿ ರಣರಂಗದಲ್ಲಿ ಹೋರಾಡಿ ಯುದ್ಧ ಗೆದ್ದರಂದ್ರೆ ಎಷ್ಟು ಪರಾಕ್ರಮಶಾಲಿ ಇರಬಹುದು ಇಲ್ಲಿ ಗುಡಕೋಟೆ ಪಾಳ್ಯಗಾರರ ಸಂಸ್ಥಾನದ ಬಗ್ಗೆ. ವೆರಿ ಇಂಟ್ರೆಸ್ಟಿಂಗ್ ಸರ್. ಈ ಕೋಟೆ ಗೋಡೆಗಳು ಎಲ್ಲ ಸುಮಾರು ಬಿದ್ದೋಗಿದಾವೆ. ಇಲ್ಲಿ ಮೇಲ್ಗಡೆ ಎಲ್ಲ ನಾವು ತೋಚಿದ್ನಲ್ಲ ವಾಚಿಂಗ್ ಟವರ್, ಆ ತರ ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇವರೆಲ್ಲ. ಇಲ್ಲಿ ನೋಡಿ ಏನ್ ಬಂಡೆಗಳಿದಾವೆ, ಈ ಬಂಡೆಗಳನ್ನೇ ಕಟ್ ಮಾಡ್ಕೊಂಡು ಈ ಒಂದು ಕಲ್ಲು ಬಂಡೆಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೌದೌದು ಸರ್. ಮತ್ತೆ ಇದು ಸೈನಿಕರಿಗೋಸ್ಕರ ಸರ್. ಸೈನಿಕರು ನಡ್ಕೊಂಡು ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು. ಯಾವಾಗ ಕಾಳೆ ಉದ್ದೇಟ್ಗೆ ಅಲ್ಲಿ ಸಣ್ಣ ನಡ್ಕಂತ ಹೋಗಿ ಸೈನ್ಯ ಕಟ್ತಾ ಇದ್ರು, ಯುದ್ಧಕ್ಕೆ ರೆಡಿ ಆಗ್ತಾ ಇದ್ರು. ಇಲ್ಲೊಂದಿದೆ ಸರ್, ಮತ್ತೆ ಅಲ್ಲೊಂದು ಅಂಗ ಹೋಗಿದೆ ಸರ್ ದಾಪುಗಾವಲ ಕೋಟೆಗೆ, ಅಲ್ಲಿ ಪೂರ್ತಿ ಅಲ್ಲಿ
ನೋಡ್ರಿ ಕಟ್ಟಡಕ್ಕ ಗನ್ ಪಾಯಿಂಟ್ ನೋಡ್ರಿ ಇದು ಈ ಕಿಂಡಿಯಲ್ಲಿ ಬರ್ತಕ್ಕಂಥದ್ದು ಸೈನಿಕರನ್ನ ಈ ಕಿಂಡಿಯಲ್ಲಿ ನೋಡಿ ಇದು ಬಂದೂಕನ ಇದೇನ್ ಮಾಡಿ ಗುಂಡಿಟ್ಟು ಸೈನಿಕರನ್ನ ಇದೇ ನೋಡ್ತಾ ಇದ್ರು. ಯಾಕಂದ್ರೆ ಈ ಕಡೆ ಬರ್ತಕ್ಕಂತ ಸೈನಿಕರು ಕಾಣೋದಿಲ್ಲ, ಆ ಕಡೆ ನೋಡ್ತಕ್ಕಂತ ಕಿಂಡಿಯಲ್ಲಿ ನೋಡಿದಾಗ ಅಲ್ಲಿ ಸೈನಿಕ ಯಾವ ರೀತಿ ಬರ್ಬೋದು, ಅವನಿಗೆ ಯಾವ ರೀತಿ ನಾವು ಹೊಡಿಬಹುದು ಅನ್ನೋ ಉದ್ದೇಶ ಆ ಸೈನಿಕರ ಮೇಲೆ ಗುರಿ ಇಡ್ತಾ ಇತ್ತು. ಆಲ್ಮೋಸ್ಟ್ ಆಲ್ ಎಲ್ಲ ಕೋಟೆಗಳು ಹಿಂಗೆ ಸರ್. ಹೌದೌದು ಎಲ್ಲ ಎತ್ತರದಲ್ಲೇ ಕಟ್ಟಿರೋದು. ಹೌದೌದು ಸರ್. ಕೆಳಗಡೆ ಇರೋರಿಗೆ ಏಟ್ ಬೀಳ್ತಾ ಇತ್ತು, ಮೇಲ್ಗಡೆ ಇರೋದು ಸೇಫ್ಟಿ ಆಗಿರ್ತಿದ್ರು. ಹೌದೌದು ಸರ್. ಆತರ ರಕ್ಷಣೆಗೋಸ್ಕರ ಕೋಟೆ ನಿರ್ಮಾಣ ಮಾಡಿದ್ದಾರೆ. ಏನ್ ಸರ್ ಈ ತರ ಎಲ್ಲ ಕಲ್ಲೆಲ್ಲ ಇದ್ ಮಾಡಿದಾರೆ ಸರ್? ಸರ್ ಇದು ಲಗೋರಿ ಆಟ ಅಂತಂದೇಳಿ ಅವಾಗ ಪುರಾತನ ಕಾಲದಲ್ಲಿ ವಿಜಯನಗರ ಆಳ್ವಿಕೆದಲ್ಲಿ ಏನಂತಂದ್ರೆ ಇದನ್ನ ಕಲ್ಲುಗಳು ಬಿಡಿ 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 ಆಗಿರ್ತಿದ್ವು. ಬಿಡಿ 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 ಆಗಿದ್ದಾಗ ಅದನ್ನ ಮನೆ ಕಟ್ತಾ ಇದ್ರು. ಮನೆ ಕಟ್ಟಾಗ ಈ ಕಲ್ಲುಗಳನ್ನ ಒಂದೊಂದೇ ಇಡ್ತಾ ಇದ್ರು, ಹಿಂಗೆ ಒಂದೊಂದೇ ಇಟ್ಟು ಲಗೋರಿ ಆಟ ಹಿಂಗ್ ಸರ್ ಮನೆ ಕಟ್ತಾ ಇದ್ರು. ಇದನ್ನ ಮನೆ ಕಟ್ತಾ ಇದ್ದ ನಾವು ಲಗೋರಿ ಆಟ ಅಂತೀವಿ. ಅವ್ರ ಮನೆ ಕಟ್ಟಿ ಅವ್ರ ಬೇಡಿಕೆ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂತ ಬೇಡಿಕೆಗಳನ್ನು ಅದಕ್ಕೆ ಇದೇನ್ ಮಾಡಿ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅದನ್ನ ಗೋಡೆ ಕಟ್ಟಿದ್ರೆ ಅದು ಬೀಳ್ತಿದ್ದಂಗೆ ಇರ್ಬೇಕು, ಅದು ಬೀಳಬಾರ್ದು, ಅದು ಕಟ್ಟಿರೋದು ಹಂಗೆ ಇರ್ಬೇಕು. ಅವರು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಆಸೆ ಕನಸ ನನ್ಸಾಗ್ತದೆ ಸರ್, ಕನಸೆ ನನ್ಸಾಗತ್ತೆ ಸರ್. ಅದು ನಾವು ಲಗೋರಿ ಆಟ ಅಂತೀವಿ. ಲಗೋರಿ ಆಟ ಅಲ್ಲ, ಲಗೋರಿ ಆಟಕ್ಕೂ ಬರ್ತತೆ ವಿತ್ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಈಗ್ಲೂ ನಡೀತಾನೆ ಸರ್. ಇದು ಅಂದ್ರೆ ಬೇಡಿಕೆ ವಿಶೇಷವಾಗಿರ್ತಕ್ಕಂಥ ಒಳ್ಳೇದಾಗಬೇಕು, ಕೆಲಸ ನನಗೆ ಇಂಥದ್ದಾಗಬೇಕು, ಇಂಥದ್ದಾದ್ರೆ ನಿನ್ಗೆ ಇದು ಮಾಡ್ತೇನೆ ನಾನು ಅನ್ನೋ ಉದ್ದೇಶ ಬಹಳ ವಿಶೇಷವಾಗಿತ್ತು. ದೇವ್ರಿಗೆ ಯಾವ ತರ ನಾವು ಬೇಡ್ಕೊಂತೀವೋ ಆ ತರ ಇಲ್ಲಿ ಬಂದು ಅವರ ಇಷ್ಟಾರ್ಥವಾಗಿ ಇದನ್ನ ಕಟ್ಟು ಹೋದ್ರೆ ಒಂದು ಅವ್ರಿಗೆ ಒಳ್ಳೇದಾಗ್ತಾ ಇತ್ತು. ಹೌದು ಸರ್. ಆ ತರ ಒಂದು ಇದು ದೃಷ್ಟಿಕೋನ ಸರ್. ಅದು ಇವೆಲ್ಲ ಅದೇ ಸರ್? ಎಲ್ಲ ಅವೇ ಸರ್ ಲಗೋರಿ. ಸರ್ ಏನ್ ಸರ್ ಎಲ್ಲ ಇಲ್ಲಿ ನಿರ್ಮಾಣ ಮಾಡಿದ ಮೇಲ್ಗಡೆ? ಸರ್ ಇದು ನಿರ್ಮಾಣ ಏನಂತಂದ್ರೆ ಇದು ಪಂಚಾಯತಿ ಕಟ್ಟೆ ಸರ್. ಇದು ಪಂಚಾಯತಿ ಕಟ್ಟೆ, ಸಭಾಮಂಟಪ. ಇಲ್ಲಿ ಏನಂತಂದ್ರೆ ಸೈನಿಕರು ಏನನ್ನ ತಪ್ಪು ಮಾಡಿದಾಗ, ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದಾಗ, ಇದೇನ್ ಮಾಡಿದಾಗ ಅವ್ರಿಗೇನು ಸಜೆ ಕೊಡ್ಬೇಕು, ಅವ್ರಿಗೇನ್ ಶಿಕ್ಷೆ ಕೊಡ್ಬೇಕು ಅಂಬೋದು ಒಂದು ನಿರ್ಮಾಣ ಕಟ್ಟೆ ಇದು. ಪಂಚಾಯತಿ ಎಲ್ಲ ರಾಜರೆಲ್ಲ ಇಲ್ಲಿ ಕುಂತು, ಪ್ರತಿಯೊಬ್ಬರು ಪಾಳೆಗಾರರೆಲ್ಲ ಕುಂತು ಪ್ರತಿಯೊಂದು ತೀರ್ಮಾನ ಕೊಡ್ತಕ್ಕಂಥದ್ದು ತೀರ್ಪುಗಾರರ ಕಟ್ಟೆ ಇದು. ಪಂಚಾಯತಿ ಕಟ್ಟೆ ಸರ್. ಅಲ್ಲೆಲ್ಲ ಪೂರ್ತಿ ಟೋಟಲಿ ಅವ್ರ ಸೈನಿಕರನ್ನೆಲ್ಲ ನಿಂದಿಸಿ ಬಿಡ್ತಾ ಇದ್ರು. ತಪ್ಪು ಮಾಡಿದಾರನ್ನ ಅವ್ರು ಏನ್ ಮಾಡಿರ್ತಾರೋ ಅವ್ರನ್ನೇ ಒಂದ್ ಕಡೆ ನಿಂದಿರಿಸಿ ಅವ್ರಿಗೆ ಶಿಕ್ಷೆ ಏನ್ ಶಿಕ್ಷೆ ಕೊಡ್ಬೇಕು ಈ ರೀತಿ ಮಾಡಿದಾರಲ್ಲ ನಾವು ಒಂದು ಉದ್ದೇಶಕ್ಕೆ ಕಟ್ಟೆ ಎಲ್ಲ ಕಟ್ಟಿ ತೀರ್ಮಾನ ತಗೊಂಡು ಅವ್ರಿಗೆ ಶಿಕ್ಷೆ ಕೊಡ್ತಾ ಇದ್ರು ಸರ್. ಇಷ್ಟೇ, ಇದೆಲ್ಲ ಟೋಟಲಿ ಇದೆಲ್ಲ ಪೂರ್ತಿ. ಸರ್ ಏನ್ ಸರ್ ಇದೆಲ್ಲ? ಸರ್ ಇದೆಲ್ಲ ಇದು ಒಂತ ಸ್ಟೇಜ್ ಇದ್ದಂಗೆ ಸರ್. ಇದು ಸಭಾಂಗಣ ಅಂತ ಕರಿತೀವಿ. ಸಭಾಂಗಣ ಅಂತಂದ್ರೆ ಭರತನಾಟ್ಯ. ಈಗ ರಾಜರೆಲ್ಲ ಇದೆಲ್ಲ ಕುಂತು ಇದನ್ನ ಮಾಡಿ ಇಲ್ಲಿ ಭರತನಾಟ್ಯನ ಪ್ರೋಗ್ರಾಮ್ ನಡೆಸ್ತಾ ಇದ್ರು. ಏನೇನು ವಿಶೇಷ ಕಾರ್ಯಕ್ರಮಗಳಿರ್ಬೇಕಾದ್ರೆ ಕಲಾಮಂದಿರ, ರಂಗಮಂದಿರ ಪ್ರತಿಯೊಂದಕ್ಕೂ ಅವ್ರು ಏನನ್ನ ವಿಶೇಷ ಕಾರ್ಯಕ್ರಮಗಳಿರ್ಬೇಕಾದ್ರೆ ಪ್ರತಿಯೊಂದನ್ನು ಫಂಕ್ಷನ್ ಇಲ್ಲಿ ಮಾಡ್ತಾ ಇದ್ರು ಸರ್. ಜಾಸ್ತಿ ಆಗಿನ ಕಾಲಕ್ಕೆ ಭರತನಾಟ್ಯ ಜಾಸ್ತಿ. ಹಬ್ಬ ಹರಿದಿನಗಳಲ್ಲಿ ಭರತನಾಟ್ಯ ಜಾಸ್ತಿ ಮಾಡ್ಕೊಂಡಾಗ ಇಲ್ಲಿ ಇದು ರಂಗಮಂದಿರ ಕಟ್ಟೆ ಸರ್. ಇಷ್ಟಕ್ಕೆ ಅಲ್ಲೆಲ್ಲ ಪೂರ್ತಿ ಟೋಟಲಿ ಅಂದ್ರೆ ಮುಂಭಾಗದಲ್ಲೆಲ್ಲ ಸೈನಿಕರು ಕೆಳಗಡೆ ಕುತ್ಕೊಂತ ಇದು ಸ್ಟೇಜ್ ಸರ್. ಅವ್ರಿಗೆ ಸ್ಟೇಜ್. ಹೌದು ಸರ್, ಸ್ಟೇಜ್ ಇದು. ಅಂದ್ರೆ ರಾಜ ಇದೇ ಮಕ್ಕಕ್ಕೆ ಸರ್. ಅದು ಪಂಚಾಯತಿ ಕಟ್ಟೆ ಮೇಲೆ ಕುಂದಿರ್ತಿದ್ರು, ಕೆಳಗೆ ಸೈನಿಕರೆಲ್ಲ ಕುಂದಿರ್ತಿದ್ರು. ರಾಜರು ಅಲ್ಲೆಲ್ಲ ಪಂಚಾಯತಿ ಕಟ್ಟೆ ಎರಡು ಒಂದೇ ಕಡೆ ಮಾಡ್ಕೊಂಡು. ಹೌದು, ಎರಡು ಒಂದೇ ಕಡೆ. ಅದು ಪಂಚಾಯತಿ ಕಟ್ಟೆ, ಇದು ಸಭಾಂಗಣ, ರಂಗಮಂದಿರ. ಬೈಲು ಇದೆ ಇಲ್ಲಿ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನೋಡ್ರಿ ಸರ್. ಅದು ಅಂದ್ರೆ ಆಗಿನ ಕಾಲದಲ್ಲಿ ಮನರಂಜನೆಗೂ ಕೂಡ ಮನರಂಜನೆ ಭರತನಾಟ್ಯ ಜಾಸ್ತಿ. ಅಂದ್ರೆ ಅವಾಗ ಈಗ ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಬರ್ತದೆ ಒತ್ತು ಕೊಟ್ಟಿದ್ದಾರೆ. ಕಲಾಮಂದಿರ, ರಂಗಮಂದಿರ ಅಂತಂದು ಇದು ಮಾಡಿದ್ರು ಸರ್. ಸರ್ ಇದು ದೇವಸ್ಥಾನ ಸರ್. ಇದು ಮಲಿಯಮ್ಮ ದೇವಸ್ಥಾನ ಅಂತಂದೇಳಿ ಇದು ವಿಜಯನಗರ ಆಳ್ವಿಕೆದಲ್ಲೇ ಊರಕ್ಕೆ ಹಿಂದಕ್ಕೆ ಪ್ರತಿಯೊಂದಕ್ಕೆ ಇದೇನಿದ್ದು ಈ ಊರು ಹುಟ್ಟೋದಕ್ಕಿಂತ ಮುಂಚೆಗೆನೆ ಐತ್ ಸರ್ ಇದು ಮಲಿಯಮ್ಮ ದೇವಸ್ಥಾನ. ಈ ಮಲಿಯಮ್ಮ ದೇವಸ್ಥಾನಕ್ಕೆ ನಾವ್ ಇವಾಗ ಯಾವಾಗ ಮಂದಿಯವ್ರಿಗೆ ಹೋಗ ನಡ್ರಪ್ಪ ಅಂತಂತಾರಲ್ಲ, ಹಂಗೆ ಪಾಳ್ಯಗಾರರಿಗೆ ಮಂದಿಯವ್ರ ಇದ್ದಂಗೆ ಗ್ರಾಮ ದೇವತೆ ಅವ್ರಿಗೆ. ಯಾಕಂದ್ರೆ ವಿಜಯನಗರ ಆಳ್ವಿಕೆದಲ್ಲಿ ಅವ್ರು ಎಲ್ಲಿಗನ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಇದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಇದಕ್ಕೆಲ್ಲ ಇದೇನ್ ಮಾಡಿ ದೇವಸ್ಥಾನಕ್ಕೆ ಅವ್ರ ಮಂದಿಯವ್ರಿಗೆಲ್ಲ ಪೂಜೆ ಮಾಡಿ ಎಲ್ಲ ಇದೆ ನೀನೇ ತಾಯಿ ಅಂತಂದೇಳಿ ಅವ್ರು ಯುದ್ಧಕ್ಕೆ ಹೊರಡ್ತಾ ಇದ್ರು ಸರ್. ಹೊರಗೆ ಕೇಳ್ಕೊಂಡು ಹೋಗ್ತಾ ಇದ್ರು. ಹೌದು, ಹೊರಗೆ ಕೇಳ್ಕೊಂಡು ಹೋಗ್ತಾ ಇದ್ರು. ಅಪ್ಪಣೆ ಇಲ್ದಂಗೆ ಏನು ಮಾಡ್ತಾ ಇದ್ರು. ಇದಕ್ಕೆ ನಾವು 4ನೇ ತಲೆಮಾರಿ ಸರ್. ನಾವು 4ನೇ ತಲೆಮಾರಿ. ಫಸ್ಟ್ ಪೂಜಾರಿ ನಮ್ಮ ಗುಡೇಕೋಟೆಯಲ್ಲಿ ಇರ್ತಕ್ಕಂಥದ್ದು ನನಗ್ ತಿಳಿದ ಮಟ್ಟಿಗೆ ಪೂಜಾರೂಲಪ್ಪ ಅಂತಂದಿದ್ದ ಸರ್. ಬಾರಿ ಪವಾಡ ಸರ್ ಪೂಜಾರೂಲಪ್ಪಂದು. ಆಗಿನ ಪವಾಡಕ್ಕೆ ನೋಡಿದ್ರೆ ಈಗಿನ ಜನರೇಷನ್ ನಲ್ಲಿ ರಾಗಿ ಕಾಲದಷ್ಟು ಇಲ್ಲ. ಯಾರೇ ಆಗಿರ್ಬೋದು. ಯಾಕಂದ್ರೆ
ಓಪನ್ ಟು ಓಪನ್ ನಾನು ಮಾತಾಡೋದು. ಹ್ಮ್ ಅದ ಪೂಜಾರಿ ಆತಂದು ಪವಾಡ ಅಷ್ಟಿತ್ತು ಸರ್. ಏನ್ ಅಂದಕಂತ ಏನ್ ಹೇಳ್ತಾನ ಅದ ಜೈ ಬೇರಿ ಸರ್ ಅಲ್ಲಿ ಪೂಜಾರಿ ರೂಲಪ್ಪ ಅಂತಂದೇಳಿ. ಆಮೇಲೆ ನಮ್ ದೊಡ್ಡಪ್ಪ ಬೋರಾಯ ಅಂತಂದೇಳಿ ನಮ್ಮ ದೊಡ್ಡಪ್ಪ ಇದ್ರು ಸರ್, ಅವ್ರು ಪೂಜೆ ಮಾಡ್ತಾ ಇದ್ರು. ಅವ್ರಿಗೂ ಇದೇನಾಗಿತ್ತು ಸರ್, ಅವ್ರು ಅದಟ್ಟಿಗೆ ಅವ್ರ ತಮ್ಮ ಅಂದ್ರ ನಮ್ಮ ಅಪ್ಪರು 3ನೇ ತಲೆಮಾರಿ ದೊಡ್ಡಯ್ಯ ಅಂತಂದೇಳಿ. ಆಮೇಲೆ ಅವ್ರು ಯಾರು ಇಲ್ಲ ಸರ್, ಎಲ್ಲರೂ ಹೋಗ್ಬಿಟ್ರು. ಅಪ್ಪಾಜಿ ಇಲ್ಲ, ದೊಡ್ಡಪ್ಪನೂ ಇಲ್ಲ, ಪೂಜಾರಿ ತಾತನೂ ಇಲ್ಲ, ಪೂಜಾರಿ ರೂಲಪ್ಪ ಅಂತಂದೇಳಿ. ಅವ್ರು 3 ಆದಟ್ಟಿಗೆ 4ನೇ ತಲೆಮಾರಿ ನಮ್ದು ಸರ್. ಇಲ್ಲಿ ವಿಶೇಷವಾಗಿ ಆ ಪೂಜಾರಿ ರೂಲಪ್ಪಂದು ಭಾರಿ ಪವಾಡ ನಡೆದ ಸರ್. ಅಲ್ಲಿ ಗವಿ ಇದೆ ಸರ್, ಆ ಗವಿ ಹತ್ರ ಹೇಳ್ತೀನಿ ಸರ್. ಒಳಗೆ ಹೋಗನ್ ಸರ್, ಹಿಂಗೆ ಹೋಗ ಸರ್ ದಾರಿ. ವಿಶೇಷ ಇದು ನೋಡ್ರಿ ಸರ್, ಇದು ಗವಿ. ಈ ಗವಿ ವಿಶೇಷ ಏನ್ ಸರ್ ಅಂತಂದ್ರೆ, ನಾವು ವರ್ಷದಲ್ಲಿ ವರ್ಷದಾಗ 2 ಡೇಟ್ ಬರ್ತಾರ ಸರ್. ಯಾವಾಗ ಬೇಕಾದ್ರೂ ಬರ್ಬೋದು, ಆದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಈಗ ಆಗಸ್ಟ್ ತಿಂಗಳಲ್ಲಿ, ಮೊನ್ನೆ ಆಗಸ್ಟ್ ಹೋಯ್ತಲ್ಲ, ಅವಾಗ ಎಡಿಗೆ ಪರ್ವ ಅಂತ ಮಾಡ್ತೇವೆ ನಾವು. ಶ್ರಾವಣದಲ್ಲಿ ಎಡಿಗೆ ಪರ್ವ ಮಾಡಿ ಬಂದು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿ ಕಡುಬು ಅನ್ನ ಸಾಂಬಾರು ಅಷ್ಟೇ ವಿಶೇಷವಾಗಿ ಇಲ್ಲಿ ಬಂದು ಎಲ್ಲ ಇದೇನ್ ಮಾಡಿ ದೇವಿಗೆ ಪೂಜೆ ಪುನಸ್ಕಾರಗಳು ಮಾಡಿ ಹೋಗ್ತಿವಿ. ಇಲ್ಲಿ ವಿಶೇಷ ಹಿಂದಕ್ಕೆ ಏನ್ ನಡೆದತ್ತಪ್ಪ ಅಂತಂದ್ರೆ, ಪೂಜಾರಿ ರೂಲಪ್ಪ ಅಂತಂದಿದ್ರಲ್ಲ, ಆ ಪೂಜಾರಿ ರೂಲಪ್ಪನ್ಗೆ ಒಂದು ವಿಶೇಷ ಘಟನೆ ನಡೀತು. ಆ ವಿಶೇಷ ಘಟನೆ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಮೈಯಾಗ್ ಬರ್ತಾ ಇತ್ತು ಸರ್. ದೇವ್ರು ಮೈಯಾಗ್ ಬಂದಾಗ ಏನಾಯ್ತಪ್ಪ ಅಂತಂದ್ರೆ, ಜನಗಳು ನಂಬಲಿಲ್ಲ. ನಿನಗ್ ಮೈಯಾಗ್ ಬರೋದಿಲ್ಲ ಹಂಗ ಹಿಂಗ ಅಂತಂದ್ರು. ನೀನ್ ಕರೆಕ್ಟ್ ಆಗಿ ಮೈಯಾಗ್ ಬರೋರಾದ್ರೆ, ಮಲಿಯಮ್ಮ ಇರೋದಾದ್ರೆ, ನೀನ್ ಏನಾಗ್ಲಿ ಒಂದು ಕಾರಣ ತೋರ್ಸ್ಬೇಕು ನಮ್ಗೆ ಪ್ರತಿಯೊಂದನ್ನ ಆಯಾ ಮೈದಾಳ ಅಂಬೋದಕ್ಕೆ ನೀನ್ ತೋರಿಸಿದ್ರೆ ಮಾತ್ರ ನೀನ್ ನಂಬ್ತೀವಿ, ಇಲ್ಲಾಂದ್ರೆ ನಾವ್ ನಂಬೋದಿಲ್ಲ ಅಂತಂದು ಜನಗಳು ಹಠ ಮಾಡಿದ್ರು ಸರ್. ಹಠ ಮಾಡಿದಾಗ ಅವಾಗ ಪೂಜೆ ಪುನಸ್ಕಾರಗಳು ಹಿಂಗೆ ಎಡಿಗೆ ಪರವಾಗಿ ಬಂದು ಪೂಜೆ ಪುನಸ್ಕಾರಗಳು ಮಾಡಿ ಆತ ಪೂಜಾರಿ ರೂಲಪ್ಪ ಮೈಯಾಗ ಬಂದು ಅವಾಗ ಒಳಕ್ ಹೋದ್ರಂತ ಸರ್. ಗವಿ ಒಳಗೆ ಹೋಗ್ಬೇಕಾದ್ರ ಗವಿ ಒಳಗೆ ವಿಶೇಷವಾಗಿ ಇರ್ತಕ್ಕಂಥದ್ದು ಗ್ರಾಮ ದೇವತೆ ಮಲಿಯಮ್ಮ ಒಂದು ದೊಡ್ಡದೊಂದು ಹೂವಿನ ತೋಟ ಐತನ್ ಸರ್. ಹೂವಿನ ತೋಟದ ಮೇಲೆ ಪುಟ್ಟಿ ಮೇಲೆ ದೇವ್ರ ಇದ್ದಾಳಂತ ಮಲಿಯಮ್ಮ. ಆತ ಪವಾಡ ನಡೆದಿರ್ತಕ್ಕಂಥದ್ದು ಸರ್. ಇದು ನಾವು ನೋಡಿಲ್ಲ ಇವತ್ತಿಗೂ, ಆ ಅಮ್ಮನ್ನ ಯಾರೋ ನೋಡಿಲ್ಲ ಇವತ್ತಿಗೂ, ನೋಡಕ್ಕೂ ಆಗೋದೂ ಇಲ್ಲ. ಅಂತ ವಿಶೇಷವಾಗಿ ಅವಾಗ ಹೋಗಿ, ತಾಯಿ ಈ ರೀತಿ ನನಗೆ ಜನಗಳು ಈ ರೀತಿ ನಂಬಂಗಿಲ್ಲ, ನೀನು ನಂಬಬೇಕಾದ್ರೆ ನೀನ್ ಏನಾಗ್ಲಿ ಒಂದು ಕಾಣಿಕೆ ಕೊಡ್ಬೇಕು, ನಮ್ಗೆ ತಿರಸ್ಕಾರ ಮಾಡ್ತಾ ಇದಾರೆ, ನೀನ್ ಅದನ್ನ ಪ್ರತಿಯೊಂದನ್ನ ಸ್ಪಂದಿಸ್ಬೇಕು, ನಮ್ಗೆ ಜನಗಳು ಗೊತ್ತಾಗ್ಬೇಕು ಮಲಿಯಮ್ಮ ನಾನು ಐದೇನೆ ಅಂಬೋದಕ್ಕೆ ಈ ರೀತಿ ನನ್ನ ಕಳಿಸಿದಾರೆ, ನೀನ್ ಏನ್ ಮಾಡ್ತೇ ತಾಯಿ ಅಂತಂದ ಮಲಿಯಮ್ಮನ್ ಬೇಡ್ದಾಗ ಅಲ್ಲಿ ಒಂದು ಮೊಗ್ಗೆ ಹೂವು ಇತ್ತನ್ ಸರ್. ಆ ಮೊಗ್ಗೆ ಹೂವು ಕೊಟ್ರಂತೆ, ಇದನ್ನ ತಗೊಂಡ್ ಹೋಗಂತ. ಆ ತಾತನಿಂದ ನಮ್ ದೊಡ್ಡಪ್ಪ ಹೋಗಿದ್ದ ಸರ್, ದಡಿಸೂರಯ್ಯ ಅಂತಂದೇಳಿ. ಆತ ಹೋಗಿದ್ದ ನಮ್ ದೊಡ್ಡಪ್ಪ. ಹೋದಾಗ ತರ್ತಾರ ನಡಗಟ್ಟಿದ್ನನ್ ಸರ್, ನಮಗ್ ಗೊತ್ತಿಲ್ಲ. ಹೇಳ್ತಕ್ಕಂಥದ್ದು ಈಗ್ಲೂ ಜನಗಳು ಹೇಳ್ತಾ ಇದಾರೆ ಈ ರೀತಿ ನಡೆದಿತ್ತಪ್ಪ ಅಂತಂದೇಳಿ. ಅವಾಗ ಆ ಮೊಗ್ಗೆ ಕೊಟ್ಟಾಗ ಇದನ್ನ ಮೊಗ್ಗೆ ಹೋಗಿ ಅಲ್ಲಿಡ ಅಂತಂದ. ಅವಾಗ ಆ ಮೊಗ್ಗೆನ್ ತಗೊಂಡ ಬಂದು ಆ ಮಲಿಯಮ್ಮನ್ ದೇವಸ್ಥಾನ ಇವಾಗ ತೋರಿಸಿದ್ವಲ್ಲ, ಆ ತಾಯಿ ಮುಂದೆ ಆ ಮೊಗ್ಗೆ ಇಟ್ಟಾಗ ಅದ್ ಹಂಗೆ ಎದ್ದು ಹಂಗ ಅರಳಿ ಬಿಡ್ತಾನೆ ಸರ್. ಅವಾಗ ಮಲಿಯಮ್ಮ ಪ್ರತಿಯೊಂದಕ್ಕೂ ಐದಾಳ ಅನ್ನೋದಕ್ಕೆ ಆ ಪೂಜಾರಿ ತಾತನೇ ಕಾರಣ. ಅಂದ್ರೆ ಪೂಜಾರಿ ಮತ್ತೆ ಬರ್ಲಿಲ್ಲ ಸರ್, ರಿಟರ್ನ್ ಬಂದ್ರು ಸರ್. ಬಂದು ಹೂವು ಇಟ್ರು, ಆ ಹೂವು ಇಟ್ಟಾಗ ಹಳ್ಳಿ ಹಿಡಿದ್ರು. ಅವಾಗ ಜನಗಳೆಲ್ಲ ಮಲಿಯಮ್ಮ ಆಯ್ತಾ ಅಂತ ನಂಬಿದ್ರು ಸರ್. ಒಳಗೆ ಹೋಗ್ಬೋದು ನಾವು ಸರ್? ಹೋಗಕ್ ಆಗಲ್ಲ, ಯಾರು ಹೋಗೇ ಇಲ್ಲ ಇವತ್ತಿಗೂ. ನಾವು 10 ಜನ ಹೋದಿವಿ ಬ್ಯಾಟ್ರಿ ತಗೊಂಡು. ಅರ್ಧ ದಾರಿಗೆ ಹೋದಾಗ ಏನಾಯ್ತು ಗೊತ್ತಾ, ಬಲ್ಬ್ಗಳೆಲ್ಲ ಪಟ್ 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 ಅಂತ ಹೋಗ್ಬಿಟ್ಟು ಸರ್. ವಿಶೇಷವಾಗಿರ್ತಕ್ಕಂಥದ್ದು ಒಳಗಡೆ ಹೋಗಲ್ಲ ಸರ್. ಅಂದ್ರೆ ಇಲ್ಲಿ ಹೋದರು, ಅಲ್ಲಿ ತಣ್ಣೀರಿನ ಬಾವಿ ನೋಡಿದ್ರಲ್ಲ, ಆ ತಣ್ಣೀರಿನ ಬಾವಿ ನಿಂತ್ಕೊಂಡ್ರೆ ಅಲ್ಲಿ ಕಿಂಡಿ ಕಾಣ್ತದೆ ನೋಡಿ, ಆ ಕಿಂಡಿ ಹತ್ರ ಹೊಣ್ತಿದ್ರು ಸರ್. ಸುರಂಗ ಮಾರ್ಗ ಹೌದು, ಸುರಂಗ ಮಾರ್ಗ ಐತೆ ಸರ್. ಹೋಗಕ್ ಚಾನ್ಸ್ ಇಲ್ಲ, ಯಾರು ಹೋಗಲ್ಲ, ಈಗ್ಲೂ ಹೋಗಲ್ಲ, ಮುಂದಕ್ಕೂ ಹೋಗಲ್ಲ ಸರ್. ಅಂತ ವಿಶೇಷವಾಗಿರ್ತಕ್ಕಂಥದ್ದು ಮಲಿಯಮ್ಮನ್ ಗವಿ ಸರ್. ಇದು ಇಲ್ಲಿ ಒಳಗಡೆ ಬಹಳ ವಿಶೇಷ ಸರ್. ಇದು ಅರ್ಥಗರ್ಭಿತವಾಗಿ ಇರ್ತಕ್ಕಂಥ ಗ್ರಾಮ ದೇವತೆ. ವಿಜಯನಗರ ಆಳ್ವಿಕೆದಲ್ಲಿ ಪಾಳ್ಯಗಾರರಿಗೆ ಮನೆ ದೇವ್ರು ಸರ್. ಇದು ಮನೆ ದೇವರು ಬಹಳ ಅದ್ಭುತವಾದಂತ ಮಲಿಯಮ್ಮ ಸರ್. ಅಂದ್ರೆ ಸರ್ ಪ್ರತಿಯೊಬ್ರು ಬಾರಿ ಇದೇನು, ಆದ್ರೆ ಇದಕ್ಕೆ ಹಿಂದೂಗಳು ಪೂಜೆ ಮಾಡ್ತಾರ, ಮುಸ್ಲಿಮ್ಸ್ ವರ್ಷಕ್ಕೊಂದ್ಸಲಿ. ಆಮೇಲೆ ಫೆಬ್ರವರಿ ತಿಂಗಳಲ್ಲಿ ಮಲಿಯಮ್ಮನ ಜಾತ್ರೆ ಅಂತ ಮಾಡ್ತಾರೆ, ಕೆಳಗಲ್ ಮಲಿಯಮ್ಮ. ಆ ಮಲಿಯಮ್ಮ ಮಾಡಿದಾಗ ಇಲ್ಲಿ ಬಂದು ಬೇಟೆ ಕಡ್ಕೊಂಡು ನಾವೆಲ್ಲ ಅಂದ್ರ ಗಿಂದ್ರ ಹಾಕಿ ಬೇಟೆ ಕಡ್ದು ಪೂಜೆ ಪುನಸ್ಕಾರ ಮಾಡಿ ಇದೇನು ಹೋಗ್ತೀವಿ ಸರ್. ವರ್ಷಕ್ಕೂ ಈಗ್ಲೂ ಮಾಡ್ತೀವಿ, ಈಗ್ಲೂ ಮಾಡ್ತೀವಿ ಸರ್. ಇದಕ್ಕೆ ಅದೇ ಹೇಳ್ತಲ್ಲ, 4ನೇ ತಲೆಮಾರಿ ಪೂಜೆ ನಾವು. ಮುಸ್ಲಿಮ್ಸ್ ಪೂಜೆ ಮಾಡ್ತಾರೆ ಅಲ್ಲ ಸರ್, ಮುಸ್ಲಿಮ್ಸ್ ಪೂಜೆ ಮಾಡಿಲ್ಲ, ಅವ್ರದೊಂದು ಪವಾಡ ನಡೆದಿತ್ತು. ಅಂದ್ರೆ ಬಾತ ಎಕ್ಬಾಲ್ ಅಂತ ಇದಾರೆ, ಇಲ್ಲಿ ಕರೆಂಟ್ ಆಫೀಸ್ ನಲ್ಲಿ ಇದಾರೆ. ಮಗುಗೆ ಕಾಲು ಬಹಳ ಇದೇನಿತ್ತು ಸರ್. ಎಲ್ಲಾ ಹಾಸ್ಪಿಟ್ಲ್ಗಳು ತಿರುಗಿ ಬಂದ್ರು. ಎಲ್ಲಾ ಹಾಸ್ಪಿಟ್ಲ್ಗಳು ತಿರುಗಿ ಬಂದಾಗ ಆಮೇಲೆ ಯಾರು ಹೇಳಿದಾರೆ, ಇಲ್ಲಿ ಮಲೆಮನ್ ಗುಡ್ಡ ಮೇಲೆ ದೇವ್ರಿದೆ, ಅದಕ್ಕೆ ಕೈ ಮುಕ್ಕ ಅಂತಂದೇಳಿ. ಅಲ್ಲೇ
ಇಲ್ಲಿ ಬಸ್ ಸ್ಟಾಂಡ್ ಹತ್ರ ನೀವು ನಿಂತಿದ್ರಲ್ಲ ಆ ಬೇಕರಿ ತಿನ್ ಬರ್ರಿ ಅಂತಲ್ಲ ಅಲ್ಲಿ ನಿಂತ್ಕೊಂಡು ಕೈ ಮುಗ್ದೋಗ್ಯಾನ ಅಷ್ಟೇ. ನಮ್ದು ಇದೇನೋ ಆದಾಗ ನನ್ ಮಗಗೆ ಇದೇನಾದಾಗ ನಿನ್ಗೆ ಉಡಿ ತುಂಬಿಸ್ನಾಮ ಅಂತಂದೇಳಿ ಅವಾಗ ಹೋಗಿ 2 ದಿನದಲ್ಲೇ ವಾಸಿ ಆಗಿಬಿಡ್ತದ ಸರ್. ವಾಸಿ ಆಗಿಬಿಡ್ತಾರೆ. ಅವ್ರೆಲ್ಲ ಹುಡ್ಲಿಗೆಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರು ಬಂದು ಇಲ್ಲಿ ಪೂಜಾರಿ ಯಾರ ಅಂದಾಗ ಗೊತ್ತಿತ್ತು, ಪರಿಚಯ ಇದಾರೆ ನನ್ನ, ನಾನಂಬದ್ ಗೊತ್ತಿಲ್ಲ. ಅವಾಗ ಮನೆಗ್ ಬಂದು ಸೀರೆ ಮತ್ತೆ ಹೂವು, ಹಣ್ಣು, ಕಾಯಿ, ತೆಂಗಿನಕಾಯಿ, ಎಲೆ, ಅಡಿಕೆ ಎಲ್ಲ ಕೊಟ್ಟು ಆಯಮ್ಮ ಗುಡಿ ತುಂಬಪ್ಪ ನನ್ ಮಗಗೆ ಇದೇನಾಗೈತೆ ಅಂತ ಹೇಳಿ ಇದು ಮಾಡಿದ್ರಿ ಸರ್. ಈಗ್ಲೂ ನಮಗ್ ಮೈಯಾಗ ಬರ್ಲಿ ಬಿಡ್ಲಿ ಅದು ಸಂಬಂಧ ಇಲ್ಲ. ಮನಸ್ಸಿನೆಲ್ಲ ಅಂದ್ಕೊಂಡು ಹೋಗ್ಬಿಟ್ಟನಪ್ಪ ಅಂದ್ರ ಸರ್ ಈಗ್ಲೂ ಐತ್ ಸರ್ ಅಂತ ವಿಶೇಷವಾಗಿರ್ತಕ್ಕಂಥದ್ದು.